ಇತ್ತೀಚೆಗೆ ನಾವು ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾಗ ಮಿತ್ರರ ಜೊತೆಗೂಡಿ ಸೂಫ್ರಮ್ ಸೋ ಎನ್ನುವಂಥ ಚಲನಚಿತ್ರವನ್ನು ನೋಡಿದೆವು. ಪತ್ರಕರ್ತ ಮಿತ್ರರು ಅಥವಾ ಸಹೋದ್ಯೋಗಿ ಮಿತ್ರರಾದಂಥ ಅಖಿಲೇಶ್ ನಗುಮುಗಂ ಹಾಗೂ ಗಂಗಾಧರ ತೆಕ್ಕೆಮೂಲೆ ಇವರ ಜೊತೆಗೆ ಈ ಒಂದು ಚಲನಚಿತ್ರವನ್ನು ಬೆಂಗಳೂರಿನ ಚಿತ್ರಮಂದಿರದಲ್ಲಿ ನೋಡುವಂತಹ ಒಂದು ಅವಕಾಶ ದೊರೆಯಿತು. ನಿಜಕ್ಕೂ ಒಂದು ಅದ್ಭುತವಾದಂತಹ ಒಂದು ಚಲನಚಿತ್ರ ಇದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಮನಸ್ಸಿಗೆ ಅತ್ಯಂತ ಹತ್ತಿರವಾದಂತಹ ಚಲನಚಿತ್ರ, ಮನಸ್ಸಿಗೆ ತುಂಬಾ ತಟ್ಟಿದಂತಹ ಚಲನಚಿತ್ರ. ಈ ಚಿತ್ರದ ವಿಶೇಷತೆಯನ್ನು ಹೇಳಬೇಕಾದ್ರೆ ಒಂದು ನವಿರಾದಂತ ಹಾಸ್ಯ, ಚಿತ್ರದುದ್ದಕ್ಕೂ ಸೀನ್ ಬೈ ಸೀನ್ ಒಂದು ಶುದ್ಧ ಹಾಸ್ಯ, ತಿಳಿ ಹಾಸ್ಯ ಅಂತ ಹೇಳಬಹುದು. ಯಾವುದೇ ವಲ್ಗರ್ ಇಲ್ಲ, ಡಬಲ್ ಮೀನಿಂಗ್ ಇಲ್ಲದೆ ನವಿರಾದಂತಹ ಅತ್ಯಂತ ಉತ್ತಮವಾದಂತಹ ಹಾಸ್ಯವನ್ನ, ಸ್ಟ್ಯಾಂಡರ್ಡ್ ಕಾಮಿಡಿ ಅಂತ ಹೇಳಬಹುದು, ನೋಡ್ಲಿಕ್ಕಾಗ್ತದೆ. ಅದೇ ರೀತಿ ಚಿತ್ರದಲ್ಲಿ ಒಂದು ಒಳ್ಳೆಯ ಒಂದು ಸಂದೇಶ ಕೂಡ ಈ ಚಿತ್ರ ನಿಮಗೆ ನೀಡುತ್ತದೆ. ಬಹಳ ಒಂದು ಸಣ್ಣ ಬಜೆಟ್ ಅಥವಾ ಸ್ಮಾಲ್ ಬಜೆಟ್ನಲ್ಲಿ ಮಾಡಿದ ಚಿತ್ರ, ಆದರೆ ಅದರಲ್ಲಿ ಕುತೂಹಲ ಜಾಸ್ತಿ ಅಂತ ಹೇಳಬಹುದು. ಚಿತ್ರದ ಪಾತ್ರಧಾರಿಗಳ ಅಭಿನಯ ಒಂದಕ್ಕೊಂದು ಮಿಗಿಲು. ಅದರಲ್ಲೂ ಕೂಡ ಎತ್ತಿ ಹೇಳಬೇಕಾದ್ದು ರಾಜ್ ಬಿ ಶೆಟ್ಟಿ ಅವರ ಒಂದು ಅಭಿನಯವನ್ನು, ಅದೇ ರೀತಿ ಶನಿಲ್ ಗುರು, ನಮ್ಮ ಪ್ರಕಾಶ್ ತುಮ್ಮಿನಾಡು, ಪುಷ್ಪರಾಜ್, ಅದೇ ರೀತಿ ಈ ಚಿತ್ರದ ನಿರ್ದೇಶಕರಾದಂತಹ JP ತುಮ್ಮಿನಾಡು ಅವರು ಕೂಡ ಒಂದು ಪಾತ್ರವನ್ನು ಅದ್ಭುತವಾಗಿ ನಟಿಸಿದ್ದಾರೆ. ಉಡುಪಿಯ ಕಲಾವಿದೆ ಬರಹಗಾರ್ತಿ ಪೂರ್ಣಿಮಾ ಅವರು ಕೂಡ ಒಂದೊಳ್ಳೆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನಿಜಕ್ಕೂ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಲ್ಲ, ಅವರು ಆ ಪಾತ್ರಕ್ಕೆ ಒಂದು ಜೀವಕಳೆ ತುಂಬಿ ಬದುಕಿದ್ದಾರೆ ಅಂತ ಹೇಳ್ಬೇಕು. ಅಷ್ಟೊಂದು ನಾಜೂಕಾದಂತ ಒಂದು ಅಭಿನಯ ಅಂತ ನಮಗೆ ತೋಚ್ತಾ ಇಲ್ಲ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದಂಥದ್ದು, ಮೈನ್ ಸ್ಟ್ರೀಮಿನ ನಾಯಕ ನಟರುಗಳು, ದೊಡ್ಡ ನಟರುಗಳು ಯಾರೂ ಇಲ್ಲದೆ ಮಾಡಿದಂಥ ಒಂದು ಚಿತ್ರ. ಅದಕ್ಕಿಂತಲೂ ಮಿಗಿಲಾಗಿ ಗಡಿನಾಡು, ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಅಥವಾ ಮಿಕ್ಕ ಕಲಾವಿದರು ಕೂಡ ಇದರಲ್ಲಿ ಅಭಿನಯಿಸಿದಂಥದ್ದು. ಪುಷ್ಪರಾಜ್ ಅವರ ಒಂದು ಭಾವ ಬರುವಂತ ಒಂದು ಅವರ ಒಂದು ಎಂಟ್ರಿ ಆಗುವಂತ ಒಂದು ದೃಶ್ಯ ನಿಜಕ್ಕೂ ಅದು ಮನಸ್ಸಿನಿಂದ ಮಾಸ್ಲಿಕ್ಕಿಲ್ಲ. ಅದೇ ರೀತಿ ರಾಜ್ ಶೆಟ್ಟಿ ಅವರ ಒಂದು ಎಂಟ್ರಿ ಕೂಡ ಎಲ್ಲ ಒಂದು ಅದ್ಭುತಕರವಾಗಿ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಚಿತ್ರದ ನಿರ್ದೇಶನವನ್ನು ಹೇಳಬೇಕು. ನಾಜೂಕಾಗಿ ಬಹಳ ಉತ್ತಮ ರೀತಿಯಲ್ಲಿ, ಬಹುಶಃ JP ತುಮ್ಮಿನಾಡು ಅವರು ಸ್ವತಂತ್ರವಾಗಿ ನಿರ್ದೇಶಿಸಿದ ಪ್ರಥಮ ಚಲನಚಿತ್ರ. ಆದ್ರೆ ಆ ಅಪರಿಚಿತತ್ವ ಎಲ್ಲಿಯೂ ಕಾಡಲಿಲ್ಲ. ಓರ್ವ ಪಳಗಿದ, ಪಕ್ವಗೊಂಡ, ಮಾಗಿದ ಓರ್ವ ನಿರ್ದೇಶಕನ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬಂದಂತಿತ್ತು. ಅದ್ಭುತವಾಗಿತ್ತು. ಈಗಾಗಲೇ ನಾವು ಈ ಚಿತ್ರಮಂದಿರದಲ್ಲಿ ನೋಡಿದ್ರೆ ಜನಜಂಗುಳಿ ಸೀಟು ಕಾದಿರಿಸಿದಂತಹ, ಎಷ್ಟೋ ದಿನಗಳ ಮೊದಲು ಸೀಟುಗಳನ್ನು ಕಾದಿರಿಸಿ ಚಲನಚಿತ್ರ ನೋಡ್ಲಿಕ್ಕೆ ಜನರು ತಂಡೋಪತಂಡವಾಗಿ ಬರುವಂತಹ ದೃಶ್ಯ ಹೌಸ್ಫುಲ್ ಆಗಿ ಕಿಕ್ಕಿರಿದ ಪ್ರೇಕ್ಷಕರಿಂದ ತುಂಬಿಕೊಂಡಿತ್ತು. ಒಟ್ಟಿನಲ್ಲಿ ಹೇಳುವುದಾದ್ರೆ ಒಂದು ವಿಶೇಷವಾಗಿ ಈ ಒಂದು ಹಳೆಯ ಸಾಂಪ್ರದಾಯಿಕ ಒಂದು ಶೈಲಿಯನ್ನ ಬಿಟ್ಟು ಒಂದು ಹೊಸತನಕ್ಕೆ ಒಂದು ಧೈರ್ಯ ಮಾಡಿದಂತ, ಅಂದ್ರೆ ಹಳೆಯ ಒಂದೇ ರೀತಿಯ ಒಂದು ಸ್ಕ್ರಿಪ್ಟ್ಗಳು ಅಥವಾ ಒಂದು ಸಂಪ್ರದಾಯಬದ್ಧವಾದ ಸ್ಕ್ರಿಪ್ಟ್ ಅಲ್ಲ, ಇದು ಹೊಸತನವನ್ನು ಇಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಬಹಳ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೇಕು. ಇದೊಂದು ಊರಿನ ಕಥೆಯನ್ನು ಹೇಳುವಂಥದ್ದು ಅಥವಾ ಒಂದು ಊರಿನ ಎಲ್ಲ ತರದ ಮನುಷ್ಯರ ಒಂದು ಕಥೆಯನ್ನು ಹೇಳುವಂಥದ್ದು, ನಮ್ಮ ನಿತ್ಯ ಜೀವನದಲ್ಲಿ ಸಂಭವಿಸುವಂತ ಒಂದು ನೈಜತೆ ಇತ್ತು. ಅಂತ ಒಂದು ಚಲನಚಿತ್ರವನ್ನ ನೀಡಿರುವಂತದ್ದು ಅತ್ಯಂತ ವಿಶೇಷ ಹಾಗೂ ಅಭಿಮಾನಾರ್ಹ. ಯಾಕಂತ ಹೇಳಿದ್ರೆ ನಾವು ಕೂಡ ಕಾಸರಗೋಡು ಗಡಿನಾಡಿನವರು, ನಮ್ಮ ಊರಿನ ನಮ್ಮ ಜೊತೆಗಿರುವಂತಹ ಕಲಾವಿದರು JP ತುಮ್ಮಿನಾಡು ಎನ್ನುವಂತಹ ಇದರ ನಿರ್ದೇಶಕ ಅಥವಾ ನಟ ಏನಿರಬಹುದು, ಅವರು ಮಂಜೇಶ್ವರ ತುಮ್ಮಿನಾಡಿನವರು, ಮಂಜೇಶ್ವರ ಶಾರದಾ ಆರ್ಟ್ಸ್ ಕಲಾವಿದರು ತಂಡದ ಮೂಲಕ ಕೃಷ್ಣ G. ಮಂಜೇಶ್ವರ ಅವರ ಗರಡಿಯಲ್ಲಿ ಪಳಗಿ ಬೆಳೆದವರು. ಇವತ್ತು ಚಲನಚಿತ್ರ ರಂಗದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಥವಾ ದೊಡ್ಡ ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮಂತವರೆಲ್ಲರಿಗೂ ಕೂಡ ಅಭಿಮಾನ ಪಡುವಂತಹ ಒಂದು ಮುಹೂರ್ತ ಇದು. ಅದೇ ರೀತಿ ಈ ಚಿತ್ರ ಈಗಾಗಲೇ ಮಲಯಾಳಂಗೆ ಭಾಷಾಂತರಗೊಂಡಿದೆ. ಅನೇಕ ಕೋಟಿ ರೂಪಾಯಿಗಳನ್ನು ಗಳಿಸಿದೆ ಈ ಚಿತ್ರ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ವೀಕ್ಷಕರಲ್ಲಿ ನಂಗೆ ಹೇಳಲಿಕ್ಕಿರುವಂತದ್ದು, ದಿನನಿತ್ಯದ ಈ ಓಡಾಟ ಅಥವಾ ಜಂಜಾಟದ ನಡುವೆ ಒಂದಿಷ್ಟು ಮಜಾ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ, ಖಚಿತವಾಗಿ, ಧಾರಾಳವಾಗಿ ಈ ಚಲನಚಿತ್ರವನ್ನ ನೋಡಬಹುದು. ತಿಳಿ ಹಾಸ್ಯದ ಜೊತೆಗೆ ಒಂದು ಉತ್ತಮವಾದಂತಹ ಸಂದೇಶ, ಒಂದು ಒಳ್ಳೆಯ ಚಿತ್ರಕಥೆ ಕೂಡ ಇದರಲ್ಲಿದೆ. ಸೌಂದರ್ಯದ ಒಂದು ಕತೆ ಕೂಡ
ಇದೆ, ಎಲ್ಲರೂ ಕೂಡ ವೀಕ್ಷಿಸಬೇಕು. ನಾನು ಇನ್ನು ಮುಂದೆ ಇದರ ಮಲಯಾಳಂ ಪರಿಭಾಷೆ ಆಗಿದೆ, ಅದನ್ನು ಕೂಡ ವೀಕ್ಷಿಸಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಕಾತರಗೊಂಡಿದ್ದೇನೆ.